ಎಲ್ಲ ರೈತ ಹಾಗೂ ರೈತ ಮಕ್ಕಳಿಗೆ ನಮಸ್ಕಾರಗಳು. ಹಾಗೂ ಇತ್ತೀಚೆಗೆ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆ ಹೊಂದಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗಾಗಲೇ ನೀವು PUC ಪರೀಕ್ಷೆ ಮುಗಿಸಿ ಫಲಿತಾಂಶ ಪಡೆದುಕೊಂಡಿರ್ತೀರಿ, ಹಾಗೆ CET ಪರೀಕ್ಷೆ ಕೂಡ ಬರೆದಿರ್ತೀರಿ, ಮತ್ತು ನೀಟ್ ಪರೀಕ್ಷೆ ಕೂಡ ಹಲವರು ಮುಂದೆ ಬರೆಯೋರಿದ್ದೀರಿ. ಇನ್ನು ಫಾರ್ಮ್ ಸೈನ್ಸ್ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಬಯಸುವ ರೈತರ ಮಕ್ಕಳಿಗೆ ಪ್ರವೇಶಾತಿಯಲ್ಲಿ 50% ಸೀಟ್ಸ್ ಮೀಸಲಾತಿ ಇರ್ತವೆ. ಅದು ನಿಮಗೆಲ್ಲರೂ ಗೊತ್ತೇ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ 15/4/2024 ಅಂದರೆ ಇದೇ ತಿಂಗಳ 15ನೇ ತಾರೀಕಿಂದ 28ನೇ ತಾರೀಕಿನವರೆಗೂ ನೀವು ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ತದನಂತರ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಿಮ್ಮ ಭೌಗೋಳಿಕ ಪ್ರದೇಶದ ಅನುಗುಣವಾಗಿ ನೀವೇನು ಮಾಡೋ ಯೂನಿವರ್ಸಿಟಿಯಲ್ಲಿ ನೀವು ಅಪ್ಲೈ ಮಾಡಿರ್ತೀರಿ. 2/5/2024 ಅಂದರೆ ಮೇ 2ನೇ ತಾರೀಕಿಗೆ ಎಲಿಜಿಬಿಲಿಟಿ ಲಿಸ್ಟ್ ಕೂಡ ಬಿಡ್ತಾರೆ. ಸೊ ಇನ್ನು ಎಕ್ಸಾಮ್ ಮೇ 14ನೇ ತಾರೀಕಿಗೆ ಇರ್ತೈತಿ. ಸೊ ನೀವು ಯಾವ ವಿಭಾಗಗಳಲ್ಲಿ ಪ್ರವೇಶ ಪಡಿಬೋದಪ್ಪ ಅಂದ್ರೆ BSc ಡೈರಿ ಸೈನ್ಸ್, BSc ಅಗ್ರಿ, BSc ಹಾರ್ಟಿಕಲ್ಚರ್ ಫಾರೆಸ್ಟ್ರಿ, BSc ಕಮ್ಯುನಿಟಿ ಸೈನ್ಸ್, BSc ಅಗ್ರಿ ಇಂಜಿನಿಯರಿಂಗ್, ಹಾರ್ಟಿಕಲ್ಚರ್ ಅಗ್ರಿ ಇಂಜಿನಿಯರಿಂಗ್, BTech ಫುಡ್ ಟೆಕ್ನಾಲಜಿ, BSc ಫಿಶರೀಸ್, BSc ಫಾರೆಸ್ಟ್ರಿ, ಸೊ ಸಿರಿಕಲ್ಚರ್, ಈ ರೀತಿ ಎಲ್ಲ ವಿಭಾಗಗಳಲ್ಲಿ ನೀವು ಪ್ರವೇಶ ಬಯಸ್ಬೋದು. ಇದರಿಂದ ರೈತರ ಮಕ್ಕಳು ಕೋಟಾದಡಿಯಲ್ಲಿ ಪ್ರವೇಶ ಬಯಸುವ ಅಭ್ಯರ್ಥಿಗಳು ಭಾಳಷ್ಟು ಜನ ಭೌತಿಕ ತರಬೇತಿ ಪಡೆದುಕೊಳ್ಳೋಕ್ಕಾಗಲಿಕ್ಕಿಲ್ಲ. ನೀವು ಫಿಸಿಕಲಿ ಹೋಗಿ ಸೊ ಅಲ್ಲೇ ನೀವು ತರಬೇತಿ ಪಡೆದುಕೊಳ್ಳೋಕ್ಕಾಗಲಿಕ್ಕಿಲ್ಲ. ಕಾರಣ ನೀವು ಬೇರೆ ನೀಟ್ ಪರೀಕ್ಷೆಗಳು ಪ್ರಿಪೇರ್ ಆಗ್ತಿರ್ಬೋದು, ಅಥವಾ ಬೇರೆ ಕಾರಣಗಳಿಂದ ನಿಮ್ಗೆ ಹೋಗೋಕ್ಕಾಗಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ರೈತ ಮಕ್ಕಳಿಗೆ ಸ್ವಲ್ಪನಾದರೂ ನಾವು ಮಾಡೋ ಈ ವಿಡಿಯೋಗಳು ಅಥವಾ ಆನ್ಲೈನ್ ತರಬೇತಿಯನ್ನು ಅಂತ ಹೇಳ್ತಾರೆ ಹೆಲ್ಪ್ ಆಗ್ಬೋದು ಎಂಬ ಅಪೇಕ್ಷೆ ಇಟ್ಕೊಂಡು ಇದನ್ನ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಹಲವಾರು ವಿಡಿಯೋಗಳನ್ನು ನೀವು ನೋಡಲು ಇಚ್ಛೆಪಟ್ಟರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಎಲ್ಲ ವಿಡಿಯೋಗಳಿಗೆ ನೀವು ನೋಟಿಫಿಕೇಷನ್ ಮುಖಾಂತರ ನಿಮ್ಗೆ ಎಲ್ಲ ವಿಡಿಯೋಗಳು ಬಂದು ತಲುಪ್ತವೆ. ಓಕೆ, ಸೊ ಆದಷ್ಟು ನೀವು ನಿಮ್ಮ ಸ್ನೇಹಿತರಿಗೆ, ರೈತರ ಮಕ್ಕಳಿಗೆ, ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಮುಂದಿನ ದಿನಗಳಲ್ಲಿ ಯಾವ ವಿಭಾಗಗಳಲ್ಲಿ ನಾವು ಇದನ್ನ ಮಾದರಿಗಳನ್ನು ತೋರಿಸ್ತೀವಪ್ಪ ಅಂದರೆ ಸೀಡ್ಸ್ ಇರ್ಬೋದು, ಸೀರಿಯಲ್ಸ್, ಅದರೊಳಗೆ ಪಲ್ಸಸ್ ಇರ್ಬೋದು, ಅಗ್ರಿಕಲ್ಚರ್ ಸೀಡ್ಸ್, ಹಾರ್ಟಿಕಲ್ಚರ್ ಸೀಡ್ಸ್, ಸೊ ಪ್ಲ್ಯಾಂಟ್ಸು, ಸ್ಯಾಪ್ಲಿಂಗ್ಸು, ಫಾರೆಸ್ಟ್ ಪ್ಲ್ಯಾಂಟ್ಸು, ಇನ್ನು BSc ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಎಲ್ಲ ಇವ್ರಿಗೂ ಒಂದೇ ರೀತಿ ಪರೀಕ್ಷೆ ಇರೋದ್ರಿಂದ ನಿಮ್ಗೆ ಅನಿಮಲ್ ಹಸ್ಬೆಂಡ್ರಿ ಅಥವಾ ವೆಟರ್ನರಿ ಸೈನ್ಸಸ್ ಒಳಗೆ ಏನು ಇನ್ಸ್ಟ್ರೂಮೆಂಟ್ಸ್ ಸಿಂಪಲ್ಲಾಗಿ ಯೂಸ್ ಮಾಡ್ತಾರೆ ಅವನು ಕೂಡ ನಾವೇ ಮಾಡ್ತೀವಿ, ನಿಮ್ಗೆ ಈ ರೀತಿ ವಿಡಿಯೋಗಳಲ್ಲಿ ತೋರಿಸ್ತೀವಿ. ಸೊ ನೆಕ್ಸ್ಟ್ ಹೂವುಗಳಿರ್ಬೋದು, ಹಣ್ಣುಗಳಿರ್ಬೋದು, ಮತ್ತು ಈಗ ಹೋಮ್ ಸೈನ್ಸ್, ಕಮ್ಯುನಿಟಿ ಸೈನ್ಸ್ನಾಗ ಸಂಬಂಧಪಟ್ಟಂಗೆ ಮರ, ಬುಟ್ಟಿ ಎಲ್ಲರಿಗೂ ಎಲ್ಲ ಗೊತ್ತಿರ್ತಾವೆ ಆಲ್ಮೋಸ್ಟ್. ಆದ್ರೆ ಏನಪ್ಪ ಅಂತಂದ್ರೆ ಇದಕ್ಕೇನೋ ಅಂತಾರಲ್ಲ, ನಂಗೆ ಮನಸ್ಸಿನಾಗ ಗೊತ್ತಿತ್ತು ಬಟ್ ಗೊತ್ತಾಗೋಲ್ದು ಇವಾಗ, ಅದು ಏನೋ ಅಂತಾರಲ್ಲ, ಹಿಂಗೆ ಆ ರೀತಿ ಆಗಿರ್ತೈತಿ. ಅದಕ್ಕೆ ಸೊ ಈ ರೀತಿ ಏನಾರ ತರಬೇತಿ ಜಸ್ಟ್ ಒಂದು ವಿಡಿಯೋ ನೋಡೋ ಮುಖಾಂತರ ಒಂದು ಸ್ವಲ್ಪ ರಿಫ್ರೆಶ್ ಮಾಡಿದ್ರೆ, ಅಥವಾ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿದರೆ, ಮನನ ಮಾಡಿಕೊಂಡ್ರೆ ನಿಮ್ಗೆ ಅದು ಖಂಡಿತ ಅಲ್ಲಿ ಎಕ್ಸಾಮ್ನ ಹೆಲ್ಪ್ ಆಕತಿ. ಇನ್ನು 50ರೊಳಗೆ ಆಲ್ಮೋಸ್ಟ್ 45 ಎಲ್ಲರೂ ಬರೀತಾರೆ. ಆದರೆ ನೀವು ಆ ಮೂಮೆಂಟ್ನಾಗ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಏನು ಹೇಳ್ತಾರೆ, ಆ ಮೂಮೆಂಟ್ನಾಗ ನೀವು ಅಲ್ಲಿ ಇರಬೇಕಾಕತಿ. ಅಥವಾ ಹಿಂಗೆ ಸ್ವಲ್ಪ ನೀವು ಅದರ ರಿಫ್ರೆಶ್ ಮಾಡ್ಕೊಂಡಿದ್ರೆ ನಿಮ್ಗೇನಾಕತಿ ಎಲ್ಲ ಇವನ್ನ ಗುರುತು ಹಿಡಿದು ಬರಿಬೋದು. ಸೊ ಈ ಕಾರಣಕ್ಕಾಗಿ ನಾವು ಈ ರೀತಿ ಎಲ್ಲ ವಿಡಿಯೋಗಳನ್ನು ಮಾಡಿ ನಿಮ್ಗೆ ಕಳಿಸ್ಕೊಡ್ಬೇಕಂತ ನನಗೆ ಆಸೆ ಇದೆ. ಸೊ ನಿಮ್ಗೆ ಇವು ಉಪಯೋಗ ಆಗ್ಬೋದು. ನೀವು ನೋಡ್ರಿ, ಉದಾಹರಣೆಗೆ ಇವತ್ತಿನ ನಾವು ಈ ಟಾಪಿಕ್ ತೊಗೊಳೋದಾದ್ರೆ ಸೊಪ್ಪಿನ ಬೀಜಗಳು, ಅದ್ರಾಗ ನೀವು ನೋಡ್ರಿ ಮೆಂತ್ಯ ಸೊಪ್ಪು, ಸೊ ಈ ರೀತಿ ಇರ್ತೈತಿ. ಇನ್ನು ಮೂಲಂಗಿ ಸೊಪ್ಪು, ಇದು ಸ್ವಲ್ಪ ನೋಡ್ಕೊರಿ, ಎಲ್ಲರಿಗೂ ಅಷ್ಟು ಈಸಿಯಾಗಿ ಕಂಡು ಹಿಡಿಯೋಕ್ಕಾಗಲಿಕ್ಕಿಲ್ಲ. ಬಟ್ ಇನ್ನು ನೀವು ರಾಜಗಿರಿ ತೊಗೊಂಡ್ರೆ ಇದೇ ರೀತಿ ನಿಮ್ಗೆ ರಾಜಗಿರಿ ಥರನೇ ರಾಗಿ ಬರ್ತೈತಿ, ಆಮೇಲೆ ಸಾಸಿವೆ ಬರ್ತವೆ. ಬಟ್ ಅದನ್ನ ಬೇರೆ ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ, ಕಂಪ್ಯಾರಿಸನ್ ಕೂಡ ಮಾಡ್ಬೋದು. ನೀವು ರಾಗಿ ಸ್ವಲ್ಪ ಸಣ್ಣದಿರ್ತೈತಿ. ಇನ್ನು ಪಾಲಕ್ ಅದು ಎಲ್ಲರೂ ಕಂಡುಹಿಡ್ಬೋದು, ಕೊತ್ತಂಬರಿ ಕಂಡುಹಿಡಿತಾರೆ, ಮೆಂತ್ಯನೂ ಕಂಡುಹಿಡ್ಬೋದು. ಇನ್ನು ಮೂಲಂಗಿ ಒಂದು ಸ್ವಲ್ಪ ನೋಡ್ಕೊಳ್ರಿ. ಸೊ ಇನ್ನು ಈ ಕಡೆ ಮೆಣಸಿನ ಬೀಜ, ಇದೇ ರೀತಿ ನಿಮ್ಗೆ ಬಾಜುನೇ ಇಟ್ಟಿನಿ, ಕನ್ಫ್ಯೂಷನ್ಸ್ ಆಗೋ ಮೆಣಸಿನ ಬೀಜ. ಇಲ್ಲಿ ನೋಡ್ರಿ, ಬದನೇನು ಅದೇ ಥರ ಬರ್ತೈತಿ, ಆದರೆ ಸ್ವಲ್ಪ ಬದಲಿ ಇರ್ತೈತಿ. ಸೊ ಇನ್ನು ಟೊಮೆಟೊ ಬೀಜ ನೋಡೋಕೆ ನಿಮ್ಗೆ ಹಂಗೆ ಕಾಣಿಸ್ತೈತಿ, ಆದರೆ ಇದು ಕಲರ್ ಬೇರೆ ಇರ್ತೈತಿ, ಸ್ವಲ್ಪ ನೋಡ್ಕೊರಿ. ಸೊ ಇನ್ನು ಸೌತಿ ಬೀಜ, ಬೆಂಡಿ ಬೀಜ. ಸೊ ಈ ರೀತಿ ಈಗ ನೀವು ರಾಜಗಿರಿ ತೊಗೊಂಡ್ರೆ ಇಲ್ಲಿ ನಿಮ್ಗೆ ರಾಗಿ, ಸಾಸಿವೆ, ಎಲ್ಲ ಚಿಯಾ ಸೀಡ್ಸ್ ಮತ್ತು ಉಳ್ಳಾಗಡ್ಡಿ ಸೀಡ್ಸ್ ಇವೆಲ್ಲ ಒಂದೇ ಥರ ಬರ್ತವೆ. ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಒಂದೇ ಬಾಜು ಇಟ್ಟು ಕಂಪ್ಯಾರಿಸನ್ ಮಾಡಿ ತೋರಿಸೋ ಪ್ರಯತ್ನ ಕೂಡ ಮಾಡ್ತೀವಿ. ಸೊ ಈ ರೀತಿ ನಿಮ್ಗೆ ಪ್ರೆಸೆಂಟೇಷನ್ಸ್ ಇವೆಲ್ಲ ವಿಡಿಯೋ ಪ್ರೆಸೆಂಟೇಷನ್ಸ್ನು ಕೂಡ ಮಾಡೋರಿದ್ದೀವಿ.
ಸೊ ಇದನ್ನೆಲ್ಲ ನೀವೆಲ್ಲ ಈ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೇನಾದರೂ ಬೇರೆ ಬೇರೆ ಯಾವುದಾದ್ರೂ ವಿಭಾಗಗಳಲ್ಲಿ ಮಾದರಿಗಳನ್ನು ನೀವು ನೋಡಬೇಕು ಅಥವಾ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.